ಪಟ್ಟಿದ್ದೀನಪ್ಪ. ದುಃಖ ಪಡೋದೇನಿಲ್ಲ, ಸಂತೋಷ. ಇದು ವಿಶ್ವ ಯೋಗ ದಿನಾಚರಣೆನ ಇಲ್ಲ ವಿಶ್ವ ಯೋಗ ದಿನಾಚರಣೆ ಇವತ್ತು ಯೋಗನ ಭಾರತ ದೇಶದೇ ಇಲ್ಲೇ ಇದು ನಮ್ಮ ಭಾರತದ ಮೂಲ ಆರೋಗ್ಯದ ಪ್ರಾಕ್ಟೀಸ್ ಇದು. ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ನಲ್ಲಿ ಇದು ಬರುತ್ತದೆ. ಪ್ರಕೃತಿ, ಯೋಗ, ಸಿದ್ಧಿ, ಯುನಾನಿ ಇವೆಲ್ಲ ನಮ್ಮ ಭಾರತೀಯ ಪದ್ಧತಿಗಳು. ನಮ್ಮ ಜೀವನದ ಕ್ರಮಗಳನ್ನು, ಆರೋಗ್ಯನ ಹೇಗೆ ವೃದ್ಧಿ ಮಾಡಿಕೊಂಡು ನಾವು ಜೀವನದಲ್ಲಿ ಲವಲವಿಕೆಯಿಂದ ಇರಬೇಕು, ಶಿಸ್ತುಬದ್ಧ ಜೀವನ ನಡೆಸಬೇಕು ಅನ್ನೋದಕ್ಕೆ ಇರುವಂಥ ಒಂದು ಆರೋಗ್ಯ ಪದ್ಧತಿಗಳು ಪುರಾತನವಾದದ್ದು. ಇದು ಭಾರತದಲ್ಲಿ ಪ್ರಾಕ್ಟೀಸ್ ಆಗಿ ಬೇರೆ ಬೇರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಹೋಗ್ತಾಯಿತ್ತು ನಮ್ಮ ದೇಶದಿಂದ. ಅಂತಿಮವಾಗಿ ಕೇಂದ್ರ ಸರ್ಕಾರ ಮೋದಿಯವರು ಇದನ್ನು ವಿಶ್ವಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗಮನಕ್ಕೆ ತಂದು ವಿಶ್ವ ಯೋಗ ದಿನವನ್ನು ಮಾಡಬೇಕು ಅಂತೇಳಿ 11 ವರ್ಷಗಳಿಂದ ಇದು ವಿಶ್ವ ಯೋಗ ದಿನಕ್ಕೆ ಸೇರ್ಪಡೆ ಆಯಿತು. ಈಗ ಇದರ ಕಾನ್ಸೆಪ್ಟ್ ಏನು ಅಂದರೆ, ವಿಶ್ವ ಒಂದು ಕುಟುಂಬ, ವಿಶ್ವದಲ್ಲೆಲ್ಲ ಜನರು ಕುಟುಂಬದ ಸದಸ್ಯರು. ಸೊ ದಿ ಒನ್ನೆಸ್ ದಿ ಪೀಪಲ್ ಇನ್ ದಿ ವರ್ಲ್ಡ್, ನಾವೆಲ್ಲ ಒಂದು ಮನುಷ್ಯರಾಗಿ ನಾವೆಲ್ಲ ಒಟ್ಟಾಗಿರಬೇಕು, ಒಂದಾಗಿರಬೇಕು, ಸೌಹಾರ್ದತೆಯಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು, ಶಾಂತಿಯಿಂದ ಇರಬೇಕು. ಇಷ್ಟೆಲ್ಲ ಇರಬೇಕಾದ್ರೆ ಮಾನಸಿಕ ನೆಮ್ಮದಿ ಬೇಕು, ಮಾನಸಿಕ ಸ್ಥಿರತೆ ಬೇಕು, ಸದೃಢ ಆರೋಗ್ಯ ಬೇಕು, ಮತ್ತು ನಾವು ಫಿಟ್ ಆಗಿರಬೇಕು. ಅದಕ್ಕೆ ಯೋಗ ಒಂದು ಅತ್ಯಂತ ಅಮೂಲ್ಯವಾದಂಥ ಆರೋಗ್ಯ ಪದ್ಧತಿ. ಮಾಡಿದ್ರೆ ಸುಮ್ಮನೆ ಬರುತ್ತೆ ಇದು. ಮಾಡ್ತಾಯಿದ್ದೆ ನಾನು ಮಿಡ್ಲ್ ಸ್ಕೂಲಿಂದನೂ ಒಳ್ಳೆ ಕ್ರೀಡಾಪಟು ಇದ್ದೆ. ನಾನು ಹೈಸ್ಕೂಲಲ್ಲಿ ಇಂಡಿವಿಜುವಲ್ ಚಾಂಪಿಯನ್ ಇದ್ದೆ. ಮತ್ತು ಆವಾಗಿಂದ ಯೋಗ, ಕ್ರೀಡೆ ಎಲ್ಲದರೂ ಆಸಕ್ತಿ ಇತ್ತು ನನಗೆ. MLA 1985 MLA ಆದಾಗ ಟೀಚರೇ ನನಗೆ ರೆಗ್ಯುಲರಾಗಿ ಯೋಗ ಹೇಳ್ಕೊಡ್ತೇನೆ. ಕಷ್ಟ ಇದ್ದರೆ ರೆಗ್ಯುಲರ್ ಮಾಡಿದ್ರೆ ಕಷ್ಟ ಆಗಲ್ಲ. ಬಿಟ್ಟು ಮಾಡಿದ್ರೆ ಕಷ್ಟ ಆಗುತ್ತೆ. ರೆಗ್ಯುಲರ್ ಇದ್ದರೆ ಕಷ್ಟ ಆಗಲ್ಲ. ಮೈಸೂರು ಯೋಗದ ಹಬ್ಬು ಇತ್ತೀಚೆಗೆ ಯೋಗ ಸಹ ಉದ್ಯಮವಾಗಿ ಬದಲಾಗ್ತಾ ಇದೆ. ಮಿಸ್ಗೈಡ್ ಆಗುವಂಥ ಕೆಲಸಗಳು ಆಗ್ತದೆ. ಇಂಥದ್ರ ಮೇಲೆ ಸರ್ಕಾರದಿಂದ ಕಡಿವಾಣ ಹಾಕುವಂಥ ಕೆಲಸ ಆಗ್ತದೆ ಅಂತೇಳಿ. ಇದು ಉದ್ಯಮ ಅನ್ನೋದಕ್ಕಿಂತ ಆರೋಗ್ಯನ ವೃದ್ಧಿ ಮಾಡುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಕ್ಷೇತ್ರ. ಇದರಲ್ಲಿ ದುಡ್ಡು ಕೊಟ್ಬಿಟ್ಟು ಯೋಗ ಕೊಂಡ್ಕೊಳ್ಳೋಕ್ಕಾಗಲ್ಲ. ಯಾರು ಕ್ಲಾಸ್ ನಡ್ತಾರೆ, ಟೀಚರ್ಸ್ ನಡೀತಾರೆ, ಕ್ಲಾಸ್ ನಡೀತಾರೆ. ಈಗ ಫಾರಿನರ್ಸ್ ಎಲ್ಲ ಬರ್ತಾರೆ ಇಲ್ಲಿಗೆ ಯೋಗ ಕಲಿಯೋದಕ್ಕೆ. ಇಲ್ಲಿ ತುಂಬ ಜನ ಇದ್ದಾರೆ ಮೈಸೂರಲ್ಲಿ. ಯೋಗ ಟೂರಿಸಮ್ ಕೂಡ ಪ್ರಾರಂಭ ಆದಂಗೆ ಕಾಣುತ್ತೆ. ಹೀಗಾಗಿ ಆ ಥರ ವ್ಯಾಪಾರೀಕರಣಗೊಳಿಸಿ ಎಕ್ಸ್ಪ್ಲೈಟ್ ಮಾಡಿದ್ರೆ ಯಾವ ಕ್ಷೇತ್ರನೂ ಫ್ರೀಯಾಗಿ ಹಂಗೆ ಬಿಡೋಕ್ಕಾಗಲ್ಲ. ಜನರಿಗೆ ಅನುಕೂಲ ಆಗಬೇಕು. ಅದಕ್ಕೆ ನಿಯಮಬದ್ಧವಾಗಿ ಕಾನೂನು ವ್ಯಾಪ್ತಿನಲ್ಲಿ ಅವರು ಶೋಷಣೆ ಆಗದ ರೀತಿಯಲ್ಲಿ ಅದನ್ನು ನೋಡ್ಕೋಬೇಕು. ಜೊತೆಗೆ ಅದನ್ನು ಸೇರಿಸುವಂಥ ಕೆಲಸ ಆಗ್ತದೆ. ಯೋಗವನ್ನು ಸಾಕಷ್ಟು ಫಾರಿನರ್ಸ್ಗಳು ಬರ್ತಾರೆ. ಈಗ ಆಲ್ರೆಡಿ ಬೇಕಾದಷ್ಟು ಆರ್ಗನೈಸೇಷನ್ಸು ನ್ಯಾಷನಲ್, ಇಂಟರ್ನ್ಯಾಷನಲ್ ರೆಪ್ಯೂಟೆಡ್ ಆರ್ಗನೈಸೇಷನ್ ಇದ್ದಾವೆ. ಅವರೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಸುಮಾರು ನೂರಾರು ಜನ ಹೊರದೇಶಗಳಿಂದ ಬಂದಂಥ ಯೋಗಪಟುಗಳು ಇಲ್ಲಿ ಯೋಗ ಕಲಿತಾ ಇದ್ದಾರೆ. ಅದೇನೋ ಒಂದೊಂದು ಸಬ್ಜೆಕ್ಟ್ಗೂ ಒಂದು ವಿ ಮಾಡೋ ಅಗತ್ಯ ಇಲ್ಲ. ಹೆಲ್ತಲ್ಲಿ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದೆಲ್ಲ ಸೇರ್ಕೊಂಡಿರೋದ್ರಿಂದ ಅಲ್ಲಿ ರೆಗ್ಯುಲೇಟ್ ಆಗಬೇಕು. ಅದು ಆಲ್ರೆಡಿ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಸ್ಥಿರವಾಗಿದೆ. ಅಭಿವೃದ್ಧಿ ಕಡೆ ಹೆಜ್ಜೆ ಆಗ್ತಾ ಇದ್ದೀವಿ. ಎಲ್ಲ ಕಡೆ ಅಭಿವೃದ್ಧಿ ಆಗ್ತಾ ಇದೆ. ನಾವು ಕೊಟ್ಟಿರೋ ಗ್ಯಾರಂಟಿಗಳು ಅನುಷ್ಠಾನ ಆಗ್ತಾ ಇದ್ದಾವೆ. ಒಳ್ಳೆ ಆಡಳಿತ ನಡೀತಾ ಇದೆ. ನವೆಂಬರ್ಗೆ ಕುರ್ಚಿ ಬದಲಾವಣೆ ಅನ್ನುವಂಥ ಮಾತುಗಳು ದಟ್ಟವಾಗಿ ಜಾಸ್ತಿ ಕೇಳ್ತಾ ಇದೆ. ಯಾವ ಕುರ್ಚಿ ಬದಲಾಯಿತೋ ಗೊತ್ತಿಲ್ಲ. CM ಕುರ್ಚಿ ಒಂದಿದೆ. ಆ ಕುರ್ಚಿ ಮೇಲೆ ಸಿದ್ದರಾಮಯ್ಯ ಕೂತಿದ್ದಾರೆ. ಕೂತಿರೋರು ಬದಲಾಗಿದೆ, ಕುರ್ಚಿನೂ ಬದಲಾಗಿದೆ. ಇಟ್ ಈಸ್ ಎನ್ ಎಲೆಕ್ಟೆಡ್ ಗೌರ್ಮೆಂಟ್ ಫಾರ್ 5 years ಅಲ್ವಾ? ಈಗ ತಾನೇ 2 ವರ್ಷ ಆಗಿದೆ. 130ಕ್ಕೂ ಹೆಚ್ಚು ಜನ MLA ಇದ್ದೀವಿ. ಈಗ ಆಪರೇಷನ್ ಕಮಲ ಮಾಡೋಕ್ಕೆ ಹಂಗೆ ಮಾಡಿ ಬಂದಿರೋದು. ಅವರು ಮ್ಯಾಂಡೇಟಿಂದ ಏನು ಬಂದಿಲ್ಲ. ನೋಡ್ತಾ ಇದ್ದಾರೆ, ಅದಾಗಲ್ಲ ಅಂತ ಗೊತ್ತು ಅವ್ರಿಗೆ. ಅದು ಆಡಿಯೋ ಆಗಿದೆ ಅಂತ ನಾನು ಟಿ ವಿನಲ್ಲಿ ನೋಡಿದೆ. ಅದೇನು ಅಂತ ಡೀಟೇಲಾಗಿ ಗೊತ್ತಿಲ್ಲ.
ಆ ಥರ ಇದ್ದರೆ ಅದು ಕಾನೂನಾತ್ಮಕವಾಗಿ ಏನಾಗುತ್ತೆ ಆಗುತ್ತೆ. ಆಪರೇಷನ್ ಕಮಲ ಬೇರೆ, ಬಟ್ ಚೇಂಜ್ ಆಫ್ ಲೀಡರ್ಶಿಪ್ ಬಗ್ಗೆ ಕೇಳ್ತಾರೆ. ಸದ್ಯಕ್ಕೆ ಅದೇನು ಪ್ರಸ್ತಾವನೆ ಇಲ್ವಲ್ಲ. ಆಪರೇಷನ್ ಕಮಲಕ್ಕೂ ಏನಾದ್ರು ಪ್ರಯತ್ನಗಳು ನಡೀತಾ ಇದೆಯಾ ಅಂತ ಒಳಗೊಳಗೆ ಮಗು ಕಿಡ್ನಾಪ್ ಆಗಿದೆ, ಮೈಕ್ರೋ ಫೈನಾನ್ಸ್ ಅವಳಿ ಇನ್ನೂ ತಪ್ಪಿಲ್ಲ. ಹೇಳಿದೆ ಕಿಡ್ನಾಪ್ ಆಗಿಲ್ಲ, ಅವರು ಒತ್ತಡ ಹಾಕಿದ್ದಾರೆ. ನಾನು ಹೇಳಿದ್ದೀನಿ ಜಿಲ್ಲಾಧಿಕಾರಿ. ಏನು ಮಾಡ್ತಾರೆ ಕ್ರೂರ ಮನಸ್ಸುಗಳು ಮನ ಪರಿವರ್ತನೆ ಆಗಬೇಕಲ್ವಾ. ಕಾನೂನಿನ ಭಯ ಇಲ್ಲ, ಕಿಡ್ನಾಪ್ ಏನಾಗಿಲ್ಲ. ಒತ್ತಡ ಆಗ್ತಿದೆ. ಏನೋ ಬಡವರು ಅಸಹಾಯಕ ಪರಿಸ್ಥಿತಿ ತಗೊಂಡಿರ್ತಾರೆ, ಕಟ್ಟೋಕ್ಕಾಗೋದಿಲ್ಲ. ಅದಕ್ಕೆ ಅವರು ಸಮಯ ಕೊಡಬೇಕು. ತೀರಾ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಬಾರ್ದು, ಎಕ್ಸಾರ್ಬಿಡೆಂಟಾಗಿ ಇಂಟ್ರೆಸ್ಟ್ ಹಾಕ್ಬಾರ್ದು ಅಂತೇಳಿ ಕಾಯ್ದೆನೇ ತಂದಿದ್ದೀವಲ್ಲ. ಅಂದರೆ ಮನೆಯಿಂದ ಫ್ಯಾಕ್ಟ್ರಿ ತನಕ ಹುಡ್ಕೊಂಡು ಹೋಗೋದು ಅಲ್ಲಿ ಅಷ್ಟೆಲ್ಲ ನಡೀತಾ ಇದೆ. ಇಲ್ಲ, ಆ ಥರ ಆಗಿದೆ. ಕಾಯ್ದೆನೇ ಇದೆಯಲ್ಲ, ಕಾಯ್ದೆ ಪ್ರಕಾರ ಕ್ರಮ ತಗೋತೀವಿ. ಡಾಕ್ಟ್ರೆ, ಇದು ಆಪರೇಷನ್ ಕಮಲಕ್ಕೆ ಪ್ರಯತ್ನಗಳು ನಡೀತಾ ಇದೆಯಾ? ಅಲ್ಲ, ಹಿಂದೆ ಮಾಡಿದ್ರೂ ಅಧಿಕಾರಕ್ಕೆ ಬಂದಿರೋದು ಅವರೇ. ಜನಗಳ ಬೆಂಬಲದಿಂದ ಯಾವಾಗ ಬಂದಿದೆ ಹೇಳಿ? BJP ಆಗಲಿ JDS ಆಗಲಿ ಮ್ಯಾಂಡೇಟಿಂದ ಬಂದಿಲ್ಲಲ್ಲ. ಇದರ ಕೋalition ಗೌರ್ಮೆಂಟ್ ಅವ್ರು BJP ಥ್ರೂ ಆಪರೇಷನ್ ಕಮಲ. ಅದು ನಡೆಯೋದಿಲ್ಲ ಅಂತ ಕೂತ್ಕೊಂಡು ಸುಮ್ಮನಿದ್ದಾರೆ. ಪ್ರಯತ್ನ ಮಾಡೋರು ನಡೆಯೋದಿಲ್ವಲ್ಲ. ಥ್ಯಾಂಕ್ ಯು ವೆರಿ ಮಚ್.